ನೀವು ಅರಿವಿನ ಸ್ಥಿತಿಯಲ್ಲಿರುವಾಗ ನಾವು ಅರಿವಿನ ಸ್ಥಿತಿಯಲ್ಲಿರುವಾಗ ನಿಮ್ಮ ಆಲೋಚಿಸುವಿಕೆಯ ಮತ್ತು ಕಾರ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡುತ್ತೀರಿ. ನಾವು ಅರಿವಿನ ಸ್ಥಿತಿಯಲ್ಲಿರುವಾಗ ನಾವು ಯಾವ ಥರ ಆಲೋಚನೆ ಮಾಡ್ತಾ ಇರ್ತೀವಿ ಮತ್ತು ಯಾವ ಥರ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಆಕ್ಟಿವಿಟೀಸ್ ಇರ್ತವೆ, ಅದರ ಸಂಪೂರ್ಣ ಪ್ರಕ್ರಿಯೆ ಅದು ಯಾವ ಥರ ಪ್ರೋಸೆಸ್ ಆಗ್ತಾ ಇದೆ ಅದನ್ನು ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೋಷಾರೋಪಣೆ ಇಲ್ಲದಿದ್ದಾಗ ಮಾತ್ರ ಇದು ನಡೆಯಲು ಸಾಧ್ಯ. ಯಾವುದೇ ದೋಷಾರೋಪಣೆ ಮಾಡಿಕೊಳ್ಳದೆ ಅದನ್ನು ನೋಡಿದಾಗ ಮಾತ್ರ ಇಂತಹ ಕಾರ್ಯ ನಡೆಯಲು ಸಾಧ್ಯ. ನಾವು ಯಾವುದರ ಮೇಲೆ ದೋಷಾರೋಪಣೆ ಮಾಡುತ್ತೇವೆಯೋ ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ನಾವು ಯಾವುದರ ಮೇಲಾದರೂ ನಾವು ದೋಷಾರೋಪಣೆ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ಮತ್ತು ಈ ರೀತಿ ದೋಷಾರೋಪಣೆ ಮಾಡುವುದು ಎಲ್ಲ ರೀತಿಯ ಅರ್ಥ ಮಾಡಿಕೊಳ್ಳುವಿಕೆಯಿಂದಲೂ ತಪ್ಪಿಸಿಕೊಳ್ಳುವ ಒಂದು ಮಾರ್ಗ.